ಈ ಶ್ರೀಮಂತ ಮನೆತನಗಳಲ್ಲಿ ಹೆಣ್ಮಕ್ಳು ಈ ಥರ ಕೃಷಿ ಮಾಡ್ತಾರೆ, ಕುರಿ ಸಾಕಾಣಿಕೆ ಮಾಡ್ತಾರ ಅನ್ನೋದನ್ನ ಇನ್ಸಲ್ಟ್ ಅಂತ ತಿಳ್ಕೊಂತಾರಲ್ಲ, ಅದನ್ನ ನೀವು ಹೆಂಗೆ ಕನ್ವಿನ್ಸ್ ಮಾಡಿದ್ರಿ? ಇಲ್ಲ ಸರ್, ಅದು ಕೆಲವೊಂದ್ಸರಿ ಅವ್ರಿಗೆ ಇದನ್ನ ನಮ್ಮ ಸೊಸಿ ಮಾಡಿದ್ರ, ನಮ್ಮ ಮನ್ಯಾಗ್ನಾರು ಮಾಡಿದ್ರೆ ಇದು ನಮ್ದು ಮರ್ಯಾದೆ ಕಡಿಮೆ ಆಕತಿ, ಸಗಣಿ ಬೆಳೆದಾಗಿರ್ಬೋದು, ಹೊರಗೆ ಹೋಗಿ ಇಂಥದೆಲ್ಲ ಮಾಡೋದು ಅಂತಂದು ಅನ್ಕೊಂಡಿರ್ತಾರೆ. ಬಟ್ ಈಗ ನನಗೆ ಹಲವಾರು ಪ್ರಶಸ್ತಿಗಳು ಬಂದಿರ್ಬೋದು, ನಾ ಮಾಡ್ತಕ್ಕಂಥ ಕೆಲಸಗಳನ್ನು ನೋಡಿ ಅವರ ಮೆಚ್ಕೊಳಕತ್ತಾರ್ರಿ ಸರ್. ಅವ್ರಿಗೆ ಮನ ಪರಿವರ್ತನೆ ಆಯ್ತು. ಆಯ್ತು. ಅಜ್ಜಾರು ಮೊದ್ಲು ನಮ್ಮ ಮನ್ಯಾಗ ನಮ್ಮ ಮಂದಿ ಮಾಡೋದಲ್ಲ ಬಿ ಅಂತಿದ್ರು ಮೊದ್ಲು. ಬಟ್ ಈಗ ಈಗ ಅಜ್ಜ ತೀರ್ಕೊಂಡು ಈಗ ಒಂದ್ 3 ತಿಂಗಳಾತ್ರಿ. ಬಟ್ ಅವ್ರ ಏನಂತಂದ್ರೆ ನಮ್ಮ ಮನ್ಯಾಗ ದುಡ್ಯಾಕ್ ಬಂದ್ರಕಿ ನೀನ್ ಒಬ್ಬೇಕೆವಾ ಅಂತಂದು ಆ ತರ ಖುಷಿ ಪಟ್ರಿ ಸರ್. ಅದು ನನಗ್ ಬಹಳ ಹೆಮ್ಮೆ ಐತ್ರಿ, ಗೌರವ ಐತಿ. ಆಮೇಲೆ ಅವ್ರು ನನ್ನ ಕೆಲಸ ಮಾಡೋದ್ ನೋಡಿ ಯಾವಾಗ್ಲೂ ಅಂತದ್ರಿ, ಇಲ್ಲ ನೀನು ಬಹಳ ಕಷ್ಟಪಟ್ಟು ಕೆಲಸ ಮಾಡ್ತೀವ, ಚಲೋ ಆಗ್ಲಿ, ದೇವ್ರು ಒಳ್ಳೇದ್ ಮಾಡ್ಲಿ ಅಂತದ್ರಿ. ಮಾವರ ಅಭಿಪ್ರಾಯ ಏನಿದೆ? ಮಾವರ ಅಭಿಪ್ರಾಯ ಅವ್ರಿಗೆ ಏನೈತ್ರಿ, ನಮ್ಮ ಮನ್ಯಾಗ ಎಲ್ಲ ಐತಿ, ಯಾಕೆ ಹೋಗೋದು ಬೇಡ, ಮನ್ಯಾಗ ಅಡಿಗೆ ಮಾಡ್ಕೊಂಡಿರ್ಬೋದು ಅಂತಂದು. ಬಟ್ ಅವರು ಇತ್ತೀಚೆಗೆಲ್ಲಾನು ಏನಂತಂದ್ರೆ, ಇಲ್ಲ ಮತ್ತ ಮಾಡಾಕ ರೆಡಿ ಆಗಳ ಅಂದ್ರ ನಮ್ಮ ಮಾತು ಕೇಳೋದಲ್ಲಕಿ. ಕೇಳ ಒಳ್ಳೆ ಉದ್ದೇಶ ಅಲ್ಲ. ಈಗ ಸ್ವಸ್ಥರು ಧಾರಾವಾಹಿ ನೋಡ್ಕೊಳ್ತಾ ಟೈಮ್ ಪಾಸ್ ಮಾಡ್ತಾರೆ, ಮನೆ ಕೆಲಸಗಳನ್ನ ಮಾಡಂಗಿಲ್ಲ, ಮಕ್ಕಳನ್ನ ಸರಿಗೆ ನೋಡ್ಕೊಳಂಗಿಲ್ಲ, ಹೆಲ್ತ್ ಸರಿಗೆ ಇಟ್ಕೊಳ್ಳಲ್ಲ ಅಂತ ಒಂದ್ ಕಡೆ ಕಂಪ್ಲೇಂಟ್ ಮಾಡ್ತಾರೆ ಶ್ರೀಮಂತರು. ಮತ್ತೊಂದ್ ಕಡೆ ನೀವು ಈ ತರ ಕೆಲಸ ಮಾಡೋದಕ್ಕೆ ಈ ರೀತಿ ಮಾತಾಡೋದ್ರಲ್ಲ ಅಷ್ಟೇನು ಅದು ಐಡಿಯಲ್ ಅಂತ ನಮ್ಗೇನು ಅನ್ಸಂಗಿಲ್ಲ. ಬಟ್ ಈಗ ಎಲ್ಲ ಚೇಂಜ್ ಆಗ್ಯಾರಿ ಸರ್. ಈಗೆಲ್ಲ ನಾ ಹೋಗೋದೆಲ್ಲ ನೋಡಿ ಖುಷಿ ಆಕತ್ರಿ, ಅವ್ರಿಗೂ ಸಪೋರ್ಟ್ ಮಾಡ್ತಾರ್ರಿ.